ಹಾಸನದ ಉಪ್ಪಿನಕಾಯಿ ಕಾರ್ಖಾನೆಯೊಂದು ಕೆರೆಗಳಿಗೆ ತ್ಯಾಜ್ಯ ನೀರನ್ನ ಬಿಡ್ತಾ ಇತ್ತಂತೆ. ಇದರ ಪರಿಣಾಮವಾಗಿ ಒಂದೇ ತಿಂಗಳಲ್ಲಿ 20 ರಿಂದ 30 ದನಕರುಗಳು ಮೃತಪಟ್ಟಿದ್ದಾವೆ ಅಂತ ಆರೋಪಿಸಿ ಸಮುದ್ರಬಳ್ಳಿ ಗ್ರಾಮಸ್ಥರು ಕಾರ್ಖಾನೆ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಗ್ರಾಮಸ್ಥರು ದಿನಕ್ಕೆ ಸುಮಾರು 2 ರಿಂದ 3 ದನಕರುಗಳು ಸಾವನ್ನಪ್ತಾ ಇದ್ದಾವೆ. ಜಿಲ್ಲಾಧಿಕಾರಿ ಅವರಿಂದ ಆದೇಶ ಇದ್ರೂ ಕೂಡ ಕಾರ್ಖಾನೆಯವರು ಈ ಕೆರೆಗೆ ತ್ಯಾಜ್ಯ ನೀರನ್ನ ಹರಿಸಿ ಜಾನುವಾರುಗಳನ್ನ ಬಲಿ ಪಡಿತಾ ಇದ್ದಾರೆ. ಅಲ್ಲದೆ ಇಷ್ಟೆಲ್ಲ ಇದ್ರೂ ಕೂಡ ಕಾರ್ಖಾನೆಯವರು ಕೇಳಕ್ ಹೋದ್ರೆ ಉಡಾಪೆಯಿಂದ ವರ್ತಿಸ್ತಾರೆ. ಗ್ರಾಮಸ್ಥರ ಮನವಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಆದ್ದರಿಂದ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಸೂಕ್ತ ನ್ಯಾಯ ಒದಗಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಯಾವನ ಮಾಲೀಕ ಯಾರಿದ್ದಾರೆ ಫ್ಯಾಕ್ಟರಿ ಕರ್ಕೊಂಡ್ಬಂದು ಅರೆಸ್ಟ್ ಮಾಡ್ರಿ. ಒಂದು ತಿಂಗಳಲ್ಲಿ 20 ರಿಂದ 30 ಜಾನುವಾರುಗಳು ಸಾವನ್ನಪ್ತವೆ ಅಂತ ಅಂದ್ರೆ ಇವತ್ತರೆಗೂ ಕ್ರಮ ಕೈಗೊಳ್ಳದಲ್ಲ ಏನ್ ಮಾಡ್ತಾ ಕೂತಿದ್ದಾರೆ ಹಾಗೆ ಸಂಬಂಧಪಟ್ಟವರು. ಫ್ಯಾಕ್ಟರಿ ಅವ್ರು ಕೇಳಕ್ ಹೋದ್ರೆ ಉಡಾಫೆ ಉತ್ತರ ಕೊಡ್ತಾರಂತೆ. ಬಹಳ ನಿರ್ದಿಷ್ಟವಾದ ಬಹಳ ಸ್ಪಷ್ಟವಾದ ನಿರ್ದೇಶನಗಳಿದ್ದಾವೆ. ಒಂದು ಫ್ಯಾಕ್ಟರಿನ ರನ್ ಮಾಡಬೇಕಾದ್ರೆ ಅಲ್ಲಿಯ ತ್ಯಾಜ್ಯಗಳನ್ನ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅದಕ್ಕೆ ಬೇಕಾದಷ್ಟು ಕಾನೂನುಗಳಿದ್ದಾವೆ. ಅವ್ ಯಾವನು ಮಿನಿಮಮ್ ಫಾಲೋ ಮಾಡ್ತಾ ಇಲ್ಲ. ಪಕ್ಕದಲ್ಲಿರೋ ಕೆರೆಗೆ ತಗೊಬಂದು ತ್ಯಾಜ್ಯ ನೀರು ಬಿಡ್ತಾನೆ ಅನ್ನೋದಾದ್ರೆ ಇದೇ ಕೆರೆಯಲ್ಲಿ ಕಳೆದ 1 ವಾರಗಳ ಹಿಂದೆ ಇದ್ದಂತ ಜಲಚರಗಳೆಲ್ಲ ಸಾವನ್ನಪ್ಪಿ ತೇಲ್ತಾ ಇರೋ ದೃಶ್ಯಾವಳಿಗಳು ನೀವು ನೋಡ್ಬೋದು. ಬೇಕಾರೆ 1 ವಾರಗಳ ಹಿಂದೆ ಇದೀಗ ಜಾನುವಾರುಗಳು ಸಾವನ್ನಪ್ತಾ ಇದ್ದಾವೆ. ಒಂದು ತಿಂಗಳಲ್ಲಿ 20 ರಿಂದ 30 ಜಾನುವಾರುಗಳು ಸತ್ತಿದ್ದಾವೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಫ್ಯಾಕ್ಟರಿ ಮುಂದೆ ಪ್ರತಿಭಟನೆ ಮಾಡೋದಲ್ಲ, ತಗೊಬರ್ಬೇಕಾಗಿತ್ತು. ಜಿಲ್ಲೆ SP ಕಚೇರಿ ಮುಂದೆ ತಗೊಬರ್ಬೇಕಾಗಿತ್ತು ರೀ. SP ಕಚೇರಿ ತಗೊಬಂದು ಜಾನುವಾರುಗಳು ಇಟ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು. ಆಗ್ಲಾರು ಒಂದಿಷ್ಟು ಬುದ್ಧಿ ಬರ್ತಾ ಇತ್ತು ಸಂಬಂಧಪಟ್ಟವರಿಗೆ ಹಾಸನ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂತ. ಒಂದ್ ಕಡೆ ರಸ್ತೆಗಳಲ್ಲಿ ಮನುಷ್ಯರು ಸಾಯ್ತಾ ಇದ್ದಾರೆ, ಇನ್ನೊಂದ್ ಕಡೆ ರಸ್ತೆಗಳಲ್ಲಿ ಜಾನುವಾರುಗಳು ಸಾಯ್ತಾ ಇದ್ದಾವೆ. ಇಷ್ಟಾದ್ರೂ ಕೂಡ ಕ್ರಮ ಕೈಗೊಳ್ಳೋರು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಸ್ಪಷ್ಟವಾದ ನಿರ್ದೇಶನ ಇದೇ 3ನೇ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ 13/3/2025 ಹಾಸನ ಜಿಲ್ಲಾಧಿಕಾರಿಗಳೇ ಒಂದು ವರದಿ ಕೊಡ್ತಾರೆ. ಹಾಸನದ ಯಾವ ಕೆರೆಗಳಲ್ಲಿ ಎಷ್ಟು ಕುಡಿಯೋಕೆ ಯೋಗ್ಯ ಆಗಿದ್ದಾವೆ, ಎಷ್ಟು ಜಾನುವಾರುಗಳು ನೀರು ಕುಡಿಯೋಕೆ ಯೋಗ್ಯ ಆಗಿದ್ದಾವೆ, ಎಷ್ಟು ಜಲಚರಗಳು ವಾಸ ಮಾಡಕ್ಕೆ ಯೋಗ್ಯ ಆಗಿದ್ದಾವೆ ಅಂತಕ್ಕಂಥ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಕೊಡ್ಬೇಕಾದ್ರೆ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಆದೇಶವನ್ನ ಹೊರಡಿಸ್ತಾರೆ. ಯಾವುದೇ ಫ್ಯಾಕ್ಟರಿಗಳು ಕೆರೆಗಳಿಗೆ ಹೊಳೆಗಳಿಗೆ ತ್ಯಾಜ್ಯ ನೀರುಗಳನ್ನ ಹರಿಸಬಾರ್ದು, ಹರಿಸಿದ್ರೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ. ಆದ್ರೂ ಕೂಡ ಒಂದೇ ಒಂದು ತಿಂಗಳಲ್ಲಿ ಇಲ್ಲಿ 20 ರಿಂದ 30 ಜಾನುವಾರುಗಳು ಸಾವನ್ನಪ್ತವೆ ಅಂತ ಅಂದ್ರೆ ಮೂಕ ಪ್ರಾಣಿಗಳ ಸಾವಿಗೆ ಬೆಲೆ ಇಲ್ವಾ? ಹಾಗಿದ್ರೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸೂಕ್ತ ನ್ಯಾಯ ಒದಗಿಸಬೇಕು ಅಂತಿದ್ದಾರೆ. ಯಾರು ಅಲ್ಲಿ ಫ್ಯಾಕ್ಟರಿ ಮಾಲೀಕ ಯಾರಿದ್ದಾರೋ, ಮ್ಯಾನೇಜರ್ ಯಾರಿದ್ದಾರೋ, ಈ ದುಷ್ಟತನವನ್ನು ಮೆರಿತಾ ಇದ್ದಾರೋ ಸೂಕ್ತವಾದ ಕ್ರಮ ತಗೊಳ್ಳಿ. ಪ್ರಕರಣ ದಾಖಲಿಸ್ಕೊಂಡು ಆ ಜಾನುವಾರುಗಳ ಜೀವಕ್ಕೆ ಬೆಲೆ ಇಲ್ವಾ? ಹಂಗಿದ್ರೆ ಅದನ್ನೇ ನಂಬಿಕೊಂಡು ಎಷ್ಟು ಕುಟುಂಬಗಳು ಬದುಕ್ತಾ ಇದ್ವು ರೀ ಆ ಗ್ರಾಮದಲ್ಲಿ. 2 ಹಸು ಕಟ್ಕೊಂಡು ಅದ್ರಲ್ಲಿ ಬರೋ ಹಾಲನ್ನ ಕರ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಡೈರಿಗೆ ಹಾಲು ಹಾಕೊಂಡು ಹೆಂಗೋ ಜೀವನ ಮಾಡ್ತಾ ಇರ್ತಾರೆ. ಸಾವನ್ನಪ್ಪಿದ್ರೆ ಏನ್ ಪರಿಹಾರ ಕೊಡ್ತೀರಿ ನೀವು? ಆ ಹಸು ಇನ್ನೊಂದು ಹಸುಗೆ ಕನಿಷ್ಠ ಹುಲ್ ತಗೊಂಬಂದು ಹಾಕಕ್ಕಾಗೋದಿಲ್ಲ. ಅಷ್ಟು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನಂಗೆ ಹುಲ್ಲು ಹಾಕಕ್ಕಾಗದೆ ಅಷ್ಟು ಪರಿಹಾರ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಸತ್ತಿರೋ ಹಸುಗಳು ಬರ್ತಾವ. ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳ ಪರಿಸ್ಥಿತಿ ಏನು? ಯಾರ್ರೀ ಇದಕ್ಕೆಲ್ಲ ಹೊಣೆ ಯಾರಾಗ್ತಾರ್ರಿ? ಅಟ್ ದ ಎಂಡ್ ಆಫ್ ದ ಡೇ ಅದು ಯಾವ್ದು ಉಪ್ಪಿನಕಾಯಿ ಫ್ಯಾಕ್ಟರಿ ಮಾಲೀಕರಿದ್ದಾರೆ ಅವರೇ ಹೊಣೆ. ಜಿಲ್ಲಾಧಿಕಾರಿಗಳ ಆದೇಶ, ಸ್ಪಷ್ಟ ಆದೇಶ 13/3/2025 ಆರ್ಡರ್ ಕಾಪಿ ಬೇಕಾ ಕೊಡ್ತೀವಿ. ಇಷ್ಟಿದ್ದರೂ ಕೂಡ ನಿರಂತರವಾಗಿ ಜಿಲ್ಲಾಧಿಕಾರಿಗಳ ಆರ್ಡರ್ನ ವೈಲೇಟ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಸೂಕ್ತವಾದ ಕ್ರಮ ತಗೊಬೇಕು. ನೂತನ ಜಿಲ್ಲಾಧಿಕಾರಿಗಳೇನಾದ್ರೂ ಸುದ್ದಿಯನ್ನು ನೋಡ್ತಾ ಇದ್ರೆ ಯಾರು ಸಂಬಂಧಪಟ್ಟವರಿದ್ದಾರೆ ಅವರ ವಿರುದ್ಧ ಕ್ರಮ ತಗೊಳ್ಳಿ. ಪ್ರಕರಣ ದಾಖಲಿಸಿ, ಕ್ರಿಮಿನಲ್ ಪ್ರಕರಣ ದಾಖಲಿಸಿ. ಅಲ್ಲಿ ಗ್ರಾಮಸ್ಥರು ಮಾತಾಡಿದ್ದಾರೆ ನೋಡಿ. ರತ್ನ ಅಂತ ಸಮುದ್ರವಳ್ಳಿ ಗ್ರಾಮಸ್ಥರಿಂದ ಮಾತಾಡ್ತಾ ಇರೋದು. ನಾವು ಈ ಕೆಮಿಕಲ್ ನೀರ್ನ, ಇದು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಕೆಮಿಕಲ್ ನೀರ್ನ ಕೆರೆಗೆ ಬಿಡ್ತಾ ಇದ್ದಾರೆ. ಕೆರೆ ನೀರು ಕುಡಿದು ದನ ಕರುಗಳು ದಿನಕ್ಕೆ ಹೋಗ್ಲಿ 2-3 ದಿವಸಕ್ಕೆ ಒಂದೊಂದು 2 ದನ ಕರುಗಳು ಸಾಯ್ತಾ ಇದಾವೆ. ಕಮ್ಮಿ ಅಂದ್ರೆ ನಮ್ಮೂರಲ್ಲಿ ಒಂದು 25 ರಿಂದ 30 ಹಸುಗಳು ಸತ್ತೋಗ್ಯವೆ ಒಂದ್ ತಿಂಗಳಲ್ಲಿ. ಅದೇನು ಈ ಫ್ಯಾಕ್ಟ್ರಿ ನೀರ ಬಿಡಂಗಿಲ್ಲ ಅಂತ DC ಕಡೆಯಿಂದ ಆರ್ಡರ್ ಆಗಿದೆಯಂತೆ. ಆದ್ರೂ ಅವ್ರು ಬಿಡ್ತಾ ಇದ್ದಾರೆ. ಈಗ ದನ ಕರುಗಳಿಗೆ ಆಗ್ಲಿ ಮನುಷ್ಯರಿಗೆ ತೊಂದರೆ ಆದ್ರೂ ಈ ಫ್ಯಾಕ್ಟರಿ ಏನಾದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಇಲ್ಲಿಗೆ ಬಂದ್ ನೋಡಿ ಅಂದ್ರು ನೋಡ್ತಾ ಇಲ್ಲ. ಏನ್ ಮಾಡ್ತಾರೆ? ಅಲ್ಲ ಫ್ಯಾಕ್ಟ್ರಿಗಳನ್ನ ಮುಚ್ಚಿಸ್ತಾರೋ, ಬೋರ್ವೆಲ್ಗಳಲ್ಲೂ ಅದೇ ನೀರ್ ಬರ್ತಾ ಇದಾವೆ, ಕೆಮಿಕಲ್ ನೀರೇ ಬರ್ತಾ ಇದಾವೆ. ಅದು ಫಿಲ್ಟರ್ ಮಾಡಿದ ನೀರಾದ್ರೂ ಕೂಡ ಕೆಮಿಕಲ್ ನೀರ್ ಬರ್ತಾ ಐತೆ. ಅದ್ ಏನ್ ಮಾಡ್ತಾರೆ, ಏನ್ ಕತೆ? DC-ನೇ ಬರ್ತಾರೋ ಯಾರೇ ಬರ್ತಾರೋ ಒಟ್ಟಿಗೆ ಬಂದು ನಮ್ಮ 3 ಜನಗಳ ಸಂಕಷ್ಟ ಕೇಳ್ಬೇಕು ಅಂತ ಹೇಳಿ ಇಲ್ಲಿಂದ ಮನವಿ ಸಲ್ಲಿಸ್ತೀವಿ. ಕೆರೆ ನೀರ್ ಕುಡ್ದು ನಾವು ಸಮುದ್ರವಳ್ಳಿ ಗ್ರಾಮದಿಂದ ಮಾತಾಡ್ತಾ ಇರೋ ಗೌರಮ್ಮ. ಈಗ 3 ದಿವಸದಲ್ಲಿ ನಮ್ದೊಂದು ಹಸು ಐತೆ, ಒಂದು ಕರು ಐತೆ, 2 ನೀರು ಕುಡ್ದು ದೊಡ್ಡ ಕೆರೆಗೆ ಯಾರು ನೀರು ಕುಡ್ಬಿಟ್ಟು ನೀರು ಬಿಟ್ಟವ್ರು ಕೆರೆಗೆ. ಈಗ 3 ದಿವಸದಲ್ಲಿ ಒಂದು ಐತೆ,
ನಮ್ಮವು ಎರಡಿಗಾಗಿ ನೀರು ಕುಡ್ದಿದ್ದಾರೆ ಆಯ್ತಾವೆ ನಮ್ಗೆ ಅದೇನ್ ನ್ಯಾಯ ಕೊಡ್ಸ್ತೀರಿ ಕೊಡ್ಸಿ ಇಲ್ಲ ಫ್ಯಾಕ್ಟ್ರಿ ಪೂರ್ತಿ ಮುಚ್ಚಿಸಿ ಮುಚ್ಚಬೇಕು ತಿಂಗಳಲ್ಲಿ ಒಂದು ಹೊತ್ತಂತೆ ತಿಂಗಳಲ್ಲಿ ಏನ್ ಮಾಡೋದು ನಾವು ಈ ತರ ನ್ಯಾಯ ನಮಗೆ ನ್ಯಾಯ ಕೊಡ್ಸಿದ್ರೆ ನಮಗೆ ದನ ಮಕ್ಕಳು ಸಮೇತ ಹುಷಾರಿಲ್ಲ ಮೂರ್ ದಿನ ಆಸ್ಪತ್ರೆ ಕಟ್ಟಿ ಮಾಡ್ತಾವ್ರಿ ನಮಗೆ ಅದೇನ್ ನ್ಯಾಯ ಕೊಡ್ಸಿ ನಮಗೆ ಫ್ಯಾಕ್ಟ್ರಿ ಮುಚ್ಚಿ ಒಟ್ಟಿ ನೀರು ಬಿಡಕ್ ಕೂಡ್ದವ್ರು